ನಮಗೆ ಮೋದಿಯವರು ಕಳೆದ 10 ವರ್ಷದಲ್ಲಿ ಯಾವ ರೀತಿಯ ಧೀಮಂತವಾಗಿ ತನ್ನದೇ ಆದಂಥ ಒಂದು ಅಧಿಕಾರದ ಚಲಾವಣೆಯನ್ನು ಮಾಡಿದರೋ ಅದೇ ರೀತಿಯ 56 ಇಂಚಿನ ಪ್ರಧಾನಿಯಾಗಿ ಪ್ರಥಮ ಪಾದದಲ್ಲೇ ನಮಗೆ ಕಾಣಿಸಿಕೊಂಡರು. ಮೋದಿಯವರ ಯಾವುದೇ ರೀತಿಯ ಕಾರ್ಯವೈಖರಿಯಲ್ಲಿ ಮೂಗು ತೂರಿಸುವ ಕೆಲಸವನ್ನು ಕೂಡ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ತೋರಲಿಲ್ಲ. ಈ ಖಾತೆಯ ಹಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಕಂಡುಬಂದಂಥದ್ದು ನಿರ್ಬಲ ಪ್ರಧಾನಿ, ದುರ್ಬಲ ಪ್ರಧಾನಿ, ಡೆಮ್ಮಿ ಪ್ರಧಾನಿ ಅಂತೆಲ್ಲ ಘೋಷಿಸಿದಂಥ ನಾಲಿಗೆಗಳಿಗೆ ಅವರ ನಾಲಿಗೆಯನ್ನೇ ಅವರು ತೊಳೆದುಕೊಳ್ಳುವ ಮತ್ತು ಕಚ್ಚಿಕೊಳ್ಳುವ ಕೆಲಸವನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ. 24 ಗಂಟೆಯಲ್ಲಿ 24 ಗಂಟೆಯೂ ಕ್ರಿಯಾಶೀಲವಾಗಿ ದೇಶಕ್ಕಾಗಿ ತನ್ನ ಇಡೀ ತನು ಮನವನ್ನು ಹೇಗೆ ಮುಡಿಪಾಗಿಡಬಹುದು, ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಮೋದಿ ಒಂದು ಜೀವಂತ ಸಾಕ್ಷಿ. JDS ಮುಗದೇ ಹೋಯಿತು ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಂಥ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಭವಿಷ್ಯದಲ್ಲಿ ಕಟ್ಟುವಂಥ ಕೆಲಸಕ್ಕೆ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಅವರು ಅದ್ಭುತವಾದಂಥ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಕೂಡ ಇದು ಇವತ್ತಿನ ಅಧಿಕಾರ, ಇವತ್ತಿನ ಅವಕಾಶ, ಇವತ್ತಿನ ಆದ್ಯತೆ ಅವರಿಗೊಂದು ಬಹಳ ಬಹಳ ದೊಡ್ಡ ಒಂದು ಪುನರ್ಜನ್ಮ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಕೊನೆಗೂ ಮೋದಿಯವರ 3.0 ಸರ್ಕಾರದ ಮೊದಲ ದಿನ ಆರಂಭ ಆಗಿದೆ. ಮೊದಲ ದಿನವೇ ಸಂಪುಟದ ಖಾತೆಯನ್ನು ಹಂಚುವ ಪೂರ್ವದಲ್ಲೇ ಪ್ರಧಾನಿಯವರು ಕಚೇರಿಗೆ ಆಗಮಿಸಿದರು, ಕೆಲಸವನ್ನು ಆರಂಭಿಸಿದರು. ರೈತರಿಗೆ ಬಂಪರ್ ಗಿಫ್ಟನ್ನು ಮೊದಲನೇ ದಿನವೇ ಕೊಟ್ಟರು. ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತು 20,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದಷ್ಟೇ ಅಲ್ಲದೆ ದೇಶದಲ್ಲಿ 3 ಕೋಟಿ ಬಡವರಿಗೆ ಮನೆಯನ್ನು ನಿರ್ಮಾಣ ಮಾಡುವುದಾಗಿ ಇವತ್ತು ಘೋಷಿಸಿದರು. ಇಂಥ ನಿರ್ಮಾಣಗೊಂಡ ಮನೆಗೆ ಉಚಿತವಾದ ವಿದ್ಯುತ್ತನ್ನು ಕೂಡ ಘೋಷಿಸಿದರು. ಅದರ ನಂತರ ತನ್ನ ಸಂಪುಟದ ಖಾತೆಯ ವಿವರಗಳನ್ನು ಹಂಚಿದರು. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನು ಈಗಾಗಲೇ ನೀವು ನೋಡಿರ್ತೀರಿ. ಅದರಲ್ಲಿ ಮುಖ್ಯವಾಗಿ ಈ ಖಾತೆಯ ಹಂಚಿಕೆ ನಮ್ಮ ರಾಜ್ಯಕ್ಕೆ ಸಿಕ್ಕಂಥ ಬಾಹುಳ್ಯ, ಅದರ ಜೊತೆಗೆ ಮೋದಿ ಡೆಮ್ಮಿ ಪ್ರಧಾನಿ ಅಂತ INDA ಕೂಟ, ಡಿಸ್ಟ್ರಕ್ಟಿವ್ ಕೂಟದ ಪ್ರಧಾನಿ, ಎಂಥ ಒಂದು ಅಮಾನುಷವಾದಂಥ ಹೇಳಿಕೆಯನ್ನು ಕಾಂಗ್ರೆಸ್ಸಿನ ವಕ್ತಾರ ಜಯರಾಮ್ ರಮೇಶ್ ಕೊಟ್ಟರು ಅಂತಂದರೆ, ಕನ್ಸ್ಟ್ರಕ್ಟಿವ್ ಅಲ್ಲ. ಈ 10 ವರ್ಷಗಳಲ್ಲಿ ಕನ್ಸ್ಟ್ರಕ್ಟಿವ್ ಒಂದು ಪ್ರಧಾನಿಯಾಗಿ, ರಚನಾತ್ಮಕ ಪ್ರಧಾನಿಯಾಗಿ ನಮಗೆ ಕಂಡ್ರೆ ಹೊರತು ಯಾವತ್ತೂ ಅವರು ಡಿಸ್ಟ್ರಕ್ಟಿವ್ ಆಗಿ ನಮಗೆ ಕಂಡಿಲ್ಲ. ಆದರೆ ಈ INDA ಕೂಟ ದುರ್ಬಲ ಪ್ರಧಾನಿ, ಡೆಮ್ಮಿ ಪ್ರಧಾನಿ, ಡಿಸ್ಟ್ರಕ್ಟಿವ್ ಕೂಟದ ಪ್ರಧಾನಿ, ಈ ರೀತಿಯ ಹೇಳಿಕೆಗಳನ್ನು ಕೊಡುವ ಮೂಲಕ ತಮ್ಮ ಹತಾಶೆಯನ್ನು ತೋರಿಸ್ತಾರೆಯೇ ಹೊರತು, ತಮ್ಮ ಒಳಗಿನ ವಿಕಾರವನ್ನು ತೋರಿಸ್ತಾರೆಯೇ ಹೊರತು ಇನ್ನೇನನ್ನೂ ಸಾಧಿಸಲಾರರು. ಯಾಕೆ ಅಂತಂದರೆ ಇವತ್ತಿನ ಸಂಪುಟ ರಚನೆ, ಖಾತೆಯ ಒಂದು ವಿಲೇವಾರಿ, ಇವೆಲ್ಲವನ್ನು ನೋಡಿದಾಗ ನಿಮಗೇನನ್ನಿಸ್ತದೆ ಹೇಳಿ? ಪ್ರಾಮಾಣಿಕವಾಗಿ ನೀವು ನನ್ನ ಚಾನಲ್ಲಿಗೆ ಒಂದು ಪ್ರತಿಕ್ರಿಯೆಯನ್ನು ಮಾಡಿ ನೋಡೋಣ. ಮೋದಿಯವರು ಎಲ್ಲಾದರೂ ನಿರ್ಬಲಗೊಂಡಿದ್ದಾರೆಯೇ? ಮೋದಿಯವರು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಆಣತಿಗೆ ತಕ್ಕಾಗಿ ಕುಣಿತ ಇದ್ದ ಹಾಗೆ ನಿಮಗೆ ಅನ್ನಿಸ್ತದೆಯೇ? ಅವರಿಗೆ ಒಂದು ಮೂಗುದಾಣವನ್ನು ಹಾಕಿ ಮೋದಿಯವರ ಇಡೀ ಓಘವನ್ನು ಅವರೇನಾದರೂ ತಡೆದ ಹಾಗೆ ನಿಮಗೆ ಕಾಣುತ್ತೆಯೇ? ಯಾಕೆ? ನಮಗಂತೂ ಕಂಡಿಲ್ಲ. ನಮಗೆ ಮೋದಿಯವರು ಕಳೆದ 10 ವರ್ಷದಲ್ಲಿ
ಯಾವ ರೀತಿಯ ಧೀಮಂತವಾಗಿ ತನ್ನದೇ ಆದಂಥ ಒಂದು ಅಧಿಕಾರದ ಚಲಾವಣೆಯನ್ನು ಮಾಡಿದರೋ ಅದೇ ರೀತಿಯ ಅದೇ 56 ಇಂಚಿನ ಪ್ರಧಾನಿಯಾಗಿ ಪ್ರಥಮ ಪಾದದಲ್ಲೇ ನಮಗೆ ಕಾಣಿಸಿಕೊಂಡರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಈ ಹೊಸ ಸರ್ಕಾರ 3ನೇ ಬಾರಿಗೆ ಪ್ರಧಾನಿಯಾಗಿ ಚಾರಿತ್ರಿಕವಾಗಿ ದಾಖಲಾರ್ಹವಾಗಿ ಅವರು ಪ್ರಧಾನಿ ಪಟ್ಟವನ್ನು ಏರುವ ಪೂರ್ವದಲ್ಲಿ ಸ್ವತಃ BJPಗೆ ಬಹುಮತ ಬರದೇ ಇದ್ದಂಥ ಸಂದರ್ಭದಲ್ಲಿ NDA ಕೂಟ ಅಧಿಕೃತವಾಗಿ ಸಮ್ಮಿಶ್ರ ಸರ್ಕಾರದ ಸ್ವರೂಪದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ಮಾಧ್ಯಮದವರು, INDA ಅವರು, ಕೆಲವು ರಾಜಕೀಯ ವಿಶ್ಲೇಷಕರು, ಚಿಂತಕರು ಎಲ್ಲರೂ ಭಾವಿಸಿದ್ದೇನು, ಹಿಂದಿನಂತೆ ಮೋದಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಸಂಪುಟವನ್ನು ರಚಿಸಲಿಕ್ಕೂ ಸಾಧ್ಯ ಇಲ್ಲ, ಖಾತೆ ಹಂಚಲಿಕ್ಕೂ ಸಾಧ್ಯ ಇಲ್ಲ. ಆರಂಭದಲ್ಲೇ ಹಲವಾರು ವಿಘ್ನಗಳು ಬರಲಿಕ್ಕಿವೆ. ವಿತ್ತ ಅಥವಾ ಹೆದ್ದಾರಿ, ಭೂಸಾರಿಗೆ, ವಿದೇಶಾಂಗ, ರೈಲ್ವೆ, ಕೃಷಿ ಇತ್ಯಾದಿ ಎಲ್ಲ ಖಾತೆಗಳನ್ನು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಕೇಳಿದ್ದಾರೆ. ಇವನ್ ಸ್ಪೀಕರ್. ಈ ಎಲ್ಲ ಮಾತುಕತೆಗಳು ಬಹಳ ಚರ್ಚೆಗೆ ಬಂದಿದ್ದು. ಇಡೀ ದೇಶ ತಲ್ಲಣಗೊಂಡಿತ್ತು. ಇಡೀ ದೇಶ ಮುಂದೇನಾಗಬಹುದು ಅನ್ನುವಂಥ ಒಂದು ಕುತೂಹಲ ಮತ್ತು ಮೋದಿ ಪ್ರಿಯರು ಅತ್ಯಂತ ನೊಂದು ಹತಾಶರಾಗಿದ್ದರು, ಆಘಾತಗೊಂಡಿದ್ದರು. ಏನಾಗ್ಬಿಡ್ಬೋದು ನೋಡಿ. ನಿನ್ನೆಯೇ ಪ್ರಮಾಣ ವಚನದಲ್ಲಿ ತನ್ನ ಅಧಿಕಾರದ ಅವಧಿಯ ಒಂದು ಇಡೀ ನೋಟ ನಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರಧಾನಿಯವರು ಒಂದು ನಿದರ್ಶನವನ್ನು ಕೊಟ್ಟರು. ಆದರೆ ಇವತ್ತು ಎಲ್ಲವೂ ಹಿಂದಿನಂತೆಯೇ ಇದೆ, ಇರಬಲ್ಲುದು, ಇರುತ್ತದೆ, ಬದಲಾಗುವುದಿಲ್ಲ ಅನ್ನುವುದಕ್ಕೆ ಸಾಕ್ಷಿ ಅದು ಜೈಶಂಕರ್ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಿತಿನ್ ಗಡ್ಕರಿ ಇರ್ಬೋದು. ಹೀಗೆ ಹಲವಾರು ರೀತಿಯ ಹಿರಿಯ ಸಚಿವರು 10 ವರ್ಷಗಳಲ್ಲಿ ಅತ್ಯದ್ಭುತವಾಗಿ ತನ್ನ ಇಲಾಖೆಯನ್ನು ಕೆಲಸಕ್ಕೆ ಮುಂದು ಮಾಡಿದವರು, ದೇಶದ ಅಭಿವೃದ್ಧಿಯ ನೊಗದಲ್ಲಿ ತಮ್ಮ ಹೆಗಲಿಗೆ ಹೆಗಲನ್ನು ಕೊಟ್ಟವರು ಎಲ್ಲರೂ ಅವರವರದೇ ಇಲಾಖೆಯನ್ನು ಉಳಿಸ್ಕೊಂಡಿದ್ದಾರೆ. ಯಾವ ಖಾತೆಯೂ ಬದಲಾಗಿಲ್ಲ, ಹಾಗೆಯೇ ಉಳಿದಿದೆ. ರೈಲ್ವೆ ಖಾತೆಯಿಂದ ಹಿಡಿದು, ಹೆದ್ದಾರಿಯಿಂದ ಹಿಡಿದು, ವಿತ್ತದಿಂದ ಹಿಡಿದು, ಗೃಹದಿಂದ ಹಿಡಿದು, ರಕ್ಷಣಾ ಖಾತೆಯಿಂದ ಹಿಡಿದು ಪ್ರತಿಯೊಂದು ಏನು ಇಡೀ ಸರ್ಕಾರದ ಆಯಕಟ್ಟಿನ ಜಾಗ ಅಂತೇನಿದೆ ಅದರ ಮೇಲೇ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಕಣ್ಣಿಟ್ಟಿದ್ದಾರೆ. BJPಯವರು ಅದನ್ನು ಕೊಡಲಿಕ್ಕೆ ಸಿದ್ಧವಾಗಿಲ್ಲ. ಆದ್ದರಿಂದ ಆರಂಭದಲ್ಲೇ ಜಟಾಪಟಿ ಶುರುವಾಗತ್ತೆ ಅನ್ನುವಂಥ ನಿರೀಕ್ಷೆ ಏನಿತ್ತು, ಊಹಾಪೋಹ ಇತ್ತು. ಭಾಳ ತಜ್ಞರು ಏನು ಭಾಳ ಓತಪ್ರೋತವಾಗಿ ಮಾತಾಡ್ತಾ ಇದ್ದರು. ಇಂಥವರ ಮಾತಿಗೆ, ಬಾಯಿಗೆ ಎಲ್ಲವಕ್ಕೂ ಬೀಗ ಹಾಕುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಮೋದಿಯವರ ಯಾವುದೇ ರೀತಿಯ ಕಾರ್ಯವೈಖರಿಯಲ್ಲಿ ಮೂಗು ತೂರಿಸುವ ಕೆಲಸವನ್ನು ಕೂಡ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ತೋರಲಿಲ್ಲ. ಈವರೆಗಿನ ಅವರ ಪೂರ್ಣ ಪ್ರಮಾಣದ ನಡೆ, ನುಡಿ, ವರ್ತನೆ ಅತ್ಯಂತ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ. ಈ ಸರ್ಕಾರದ ಬಲಿಷ್ಠತೆಗೆ ಪೂರಕವಾಗಿದೆ. ಒಮ್ಮೆ ನರೇಂದ್ರ ಮೋದಿ ದುರ್ಬಲನೇ ಆಗಿದ್ದರೆ ಅಥವಾ ಈ ಸಮ್ಮಿಶ್ರ ಸರ್ಕಾರದ ದೌರ್ಬಲ್ಯ ಅವರನ್ನು ಕಾಡಿದ್ದೇ ಆಗಿದ್ದಿದ್ರೆ ಅಥವಾ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅಧಿಕಾರದ ರಾಜಕಾರಣದಲ್ಲಿ, ಅಧಿಕಾರದ ಹಂಚಿಕೆಯಲ್ಲಿ ನಕ್ಷತ್ರಿಕರ ಹಾಗೆ ಕಾಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಿದ್ರೆ ಈ ರೀತಿಯ ಸಂಪುಟ ಮತ್ತು ಈ ರೀತಿಯ ಖಾತೆ ಹಂಚಿಕೆ ಸಾಧ್ಯವಿತ್ತೇ ಅನ್ನುವ ಪ್ರಶ್ನೆ. ಎಲ್ಲವೂ ಮೊದಲಿನ ಹಾಗೆಯೇ ಉಳ್ಕೊಂಡಿದೆಯಲ್ಲ, ಯಾವುದೂ ಬದಲಾಗಿಲ್ಲ.
ಆ ಬದಲಾಗಿಲ್ಲ ಅಂದರೆ ಏನು? ಎರಡು ಭಾಳ ಮುಖ್ಯವಾದಂಥ ಅಂಶವನ್ನೆಲ್ಲಿ ಗಮನಿಸಬೇಕು. ಒಂದು, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ತಾವು ಏನು ಮಾತಾಡಿದ್ದಾರೋ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಅವರು ಎಲ್ಲಿಯೂ ಕೈ ಬಾಯಿ ಅಲ್ಲಾಡಿಸುವ ಮತ್ತು ಮೂಗು ತೂರಿಸುವ ಕೆಲಸವನ್ನು ಮಾಡಿಲ್ಲ. ಆ ಮುತ್ಸದ್ದಿತನವನ್ನು ಅವರು ಉಳಿಸ್ಕೊಂಡಿದ್ದಾರೆ. ರಾಜಕೀಯ ಮುತ್ಸದ್ದಿತನ ಮತ್ತು ದೇಶದ ಅಭಿವೃದ್ಧಿಗಾಗಿ ನಾವು ಮೋದಿಯವರೊಟ್ಟಿಗೆ ಕೈ ಜೋಡಿಸಿದ್ದೇವೆ ಮತ್ತು ಶಾಶ್ವತವಾಗಿ ಇರ್ತೇವೆ ಅನ್ನುವಂಥ ಮಾತನ್ನೇನು ಆಡಿದ್ರು, ಅದಕ್ಕೆ ಅವರು ಬದ್ಧರಾಗಿದ್ದಾರೆ. ಆ ನಾಲಿಗೆ ಬದ್ಧತೆಯನ್ನು ನಾವು ಗೌರವಿಸಬೇಕು. ಇನ್ನೊಂದು, ಮೋದಿಯವರಿಗೆ ಯಾವುದೇ ರೀತಿಯ ಆಡಳಿತದಲ್ಲಿ ಹಿನ್ನಡೆಯೂ ಆಗಿಲ್ಲ, ಅವರ ಶಕ್ತಿಯೂ ಕುಂದಿಲ್ಲ. ಇನ್ನಿಷ್ಟು ಗಟ್ಟಿಯಾಗಿ ಬಲಿಷ್ಠವಾಗಿ ಅವರು 3ನೇ ಬಾರಿಯ ಪ್ರಧಾನಿತ್ವವನ್ನು, ಅದರ ಕಾರ್ಯವೈಖರಿಯನ್ನು ಬಹಳ ಅದ್ಭುತವಾಗಿ ಆರಂಭಿಸಿದ್ದಾರೆ. ಆರಂಭದಲ್ಲಿ ಯಾವುದೇ ವಿಘ್ನಗಳೂ ಕಾಣಿಸ್ಕೊಂಡಿಲ್ಲ. ಎಲ್ಲವೂ ಮೊದಲಿನಂತೆಯೇ ಇದೆ. ಈ ಖಾತೆಯ ಹಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಕಂಡುಬಂದಂಥದ್ದು ನಿರ್ಬಲ ಪ್ರಧಾನಿ, ದುರ್ಬಲ ಪ್ರಧಾನಿ, ಡೆಮ್ಮಿ ಪ್ರಧಾನಿ ಅಂತೆಲ್ಲ ಘೋಷಿಸಿದಂಥ ನಾಲಿಗೆಗಳಿಗೆ ಅವರ ನಾಲಿಗೆಯನ್ನೇ ಅವರು ತೊಳೆದುಕೊಳ್ಳುವ ಮತ್ತು ಕಚ್ಚಿಕೊಳ್ಳುವ ಕೆಲಸವನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ. ಹಾಗಾಗಿ ದೇಶ ನಿರುಂಬಳವಾಗಿ, ಯಾವುದೇ ಅಡ್ಡಿ ಆತಂಕಗಳಿಲ್ಲದೇನೆ, ಹತಾಶೆಯೂ ಇಲ್ಲದೇನೆ ನಮ್ಮ ಮೋದಿಯವರ 3ನೇ ಬಾರಿಯ ಅದ್ಭುತವಾದಂಥ ಆಡಳಿತವನ್ನು, ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು. ನಿನ್ನೆ ಸಂಪುಟದ ಪ್ರಮಾಣ ವಚನ ಆದ ತಕ್ಷಣ ಸಹೋದ್ಯೋಗಿಗಳಿಗೆ ಅವರು ಕೊಟ್ಟ ಆಣತಿ ಏನು, ಆಜ್ಞೆ ಏನು? ನೀವು ಯಾರೂ ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದೀರಿ, ನಾಳೆ ಖಾತೆ ಹಂಚಿಕೆ ಆಗತ್ತೆ, ನೀವು ತಕ್ಷಣ ನಿಮ್ಮ ಊರಿಗೆ ಹೋಗಿ ಅಭಿನಂದನೆ ಸ್ವೀಕರಿಸುವ ಅಗತ್ಯ ಇಲ್ಲ. 100 ದಿನದ ಕಾರ್ಯಸೂಚಿ ರೆಡಿಯಾಗಿದೆ. ಇಲ್ಲಿ ನೀವು ನಿಮಿಷಗಳನ್ನು ಲೆಕ್ಕ ಹಾಕಿ ನಿಮ್ಮ ಇಲಾಖೆಯ ಕೆಲಸವನ್ನು ಮೊದಲು ಮಾಡಿ, ಕೆಲಸವನ್ನು ಆರಂಭಿಸಿ, ಆಮೇಲೆ ಊರ ಕಡೆ ಯೋಚನೆ ಮಾಡಿ. ಎಲ್ಲಾದರೂ ಕೇಳಿದ್ದೀರಾ ಈ 75 ವರ್ಷದಲ್ಲಿ? ಯಾವುದಾದ್ರೂ ಪ್ರಧಾನಿಯವರು ಈ ಮಾತನ್ನು ಆಡಿದ್ದನ್ನು ಕೇಳಿದ್ದೀರಾ? ಮೊದಲು ಹೇಗಿತ್ತು ಪರಿಪಾಠ? ಸಂಪುಟದ ರಚನೆ, ಖಾತೆಯ ಹಂಚಿಕೆ ಆದ ತಕ್ಷಣ ಫ್ಲೈಟು, ಊರೂರಲ್ಲಿ ಸನ್ಮಾನ, ಎಲ್ಲ ಸನ್ಮಾನಗಳನ್ನು ತಿಂಗಳಗಟ್ಟೆ ಮುಗಿಸಿ ಆಮೇಲೆ ದೆಹಲಿಗೆ ವಾಪಸ್ಸು, ಆಮೇಲೆ ಖಾತೆ, ಆಮೇಲೆ ಅಧಿಕಾರ, ಆಮೇಲೆ ಆಫೀಸು, ಆಮೇಲೆ ಗಣಹೋಮ ಇತ್ಯಾದಿಗಳು ನಡೀತಾ ಇತ್ತು. ಆದರೆ ಈಗ ಏನು? ಅದೆಲ್ಲವೂ ಮುಖ್ಯವೇ ಅಲ್ಲ. ಕಾಯಕವೇ ಕೈಲಾಸ. ಟೈಮ್ ಇಲ್ಲ. ಪ್ರತಿ ಕ್ಷಣವೂ ನೀವು ನಿಮ್ಮ ಇಲಾಖೆಯನ್ನು ಕ್ರಿಯಾಶೀಲವಾಗಿಟ್ಟುಕೊಳ್ಳತಕ್ಕದ್ದು. ಇದು ಈ ತರೀಕಾ, ಇದು ಮೋದಿಯವರ ಕೆಲಸ ಮಾಡುವ, ಕೆಲಸ ಮಾಡಿಸುವ ಒಂದು ಧೀಮಂತಿಕೆ. 24 ಗಂಟೆಯಲ್ಲಿ 24 ಗಂಟೆಯೂ ಕ್ರಿಯಾಶೀಲವಾಗಿ ದೇಶಕ್ಕಾಗಿ ತನ್ನ ಇಡೀ ತನು ಮನವನ್ನು ಹೇಗೆ ಮುಡಿಪಾಗಿಡಬಹುದು, ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಮೋದಿ ಒಂದು ಜೀವಂತ ಸಾಕ್ಷಿ. ಅದರಲ್ಲಿ ಯಾವುದೇ ಹಕ್ಕು, ಮುಕ್ಕು, ತೊಂದರೆ, ತಾಪತ್ರಯ ಯಾವುದೂ ಅವರಿಗೆ ಬಾಧಿಸಲಿಲ್ಲ ಅನ್ನೋದಕ್ಕೆ ಇವತ್ತಿನ ಖಾತೆ ಹಂಚಿಕೆ ನಮಗೆ ಒಂದು ದೊಡ್ಡ ನಿದರ್ಶನ. ಅದರ ಜೊತೆಗೆ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರನ್ನೂ ಸೇರಿ 5 ಜನ ಮಂತ್ರಿಗಳಾಗಿದ್ದಾರೆ. ಬಹಳ ಒಳ್ಳೆಯ ಒಂದು ಸೂಚನೆ ಇದು. HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಮತ್ತು ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತಿನ ಹಾಗೆ ಹಣಕಾಸು ಸಚಿವರಾಗಿ ಮರು ನೇಮಕಗೊಂಡಿದ್ದಾರೆ. ಅದರ ಜೊತೆಗೆ ಸೋಮಣ್ಣವರಿಗೆ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆಯನ್ನು ಹಂಚಲಾಗಿದೆ. ಇದು ಬಹಳ ಮುಖ್ಯವಾದ ಖಾತೆ. ಅದರಲ್ಲೂ ಅವರು ಪ್ರಚಾರದಲ್ಲಿ ಅವರ ಈ MP ಎಲೆಕ್ಷನ್ನಲ್ಲಿ ರೈಲ್ವೆಯ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದರು. ಅವರಿಗೆ ಅದೇ ರಾಜ್ಯ ಖಾತೆ ಸಿಕ್ಕಿದೆ. ಪ್ರಾಯಶಃ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ರೈಲುಗಳೆಲ್ಲ ಅಥವಾ ಯಾವ್ಯಾವ ರೈಲು ಮಾರ್ಗಗಳೆಲ್ಲ ಇನ್ನೂ ಒಂದು ಫಿನಿಷಿಂಗ್ ಹಂತದಲ್ಲಿದೆ, ಕೆಲವು ಆರಂಭಿಕ ಹಂತದಲ್ಲಿದೆ, ಕೆಲವು ಕೆಲಸ ನಡೀತಾ ಇದೆ, ಅವೆಲ್ಲದಕ್ಕೂ ಅತ್ಯಂತ
ಚುರುಕು ಮುಟ್ಟಿಸುವ ಕೆಲಸವನ್ನು ಸೋಮಣ್ಣ ಮಾಡಬಹುದು. ದೇಶಾದ್ಯಂತ ಅವರು ಓಡಾಡಿ ಕೆಲಸ ಮಾಡ್ತೇನೆ ಅಂತ ಈಗಾಗಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಕಾರ್ಮಿಕ ಸಣ್ಣ ಕೈಗಾರಿಕೆ ರಾಜ್ಯದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಬಹಳ ಮುಖ್ಯವಾದದ್ದಿದು ಆಹಾರ ಮತ್ತು ನಾಗರಿಕ ಪೂರೈಕೆ. ಇದು ಜನರಿಗೆ ಬಹಳ ಹತ್ತಿರವಾಗಿ ಕೆಲಸ ಮಾಡುವಂಥ, ಬಡಬಗ್ಗರಿಗೆ ಬಹಳ ಅನುಕೂಲವಾಗಿ ಕೆಲಸ ಮಾಡುವಂಥ ಇಲಾಖೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೃಷಿ ಖಾತೆಯನ್ನು ಬಯಸಿದರು. ಆದರೆ ಕೃಷಿಯನ್ನು ಶಿವರಾಜ್ ಚೌಹಾಣ್ ಅವರಿಗೆ, ಯಾಕೆಂದರೆ ಆ ವಿಭಾಗದಲ್ಲಿ ಬಹಳಷ್ಟು ಕೆಲಸ ಮಾಡಿದವರು ಇವರು ಶಿವರಾಜ್ ಚೌಹಾಣ್, ಹಾಗಾಗಿ ಅವರಿಗೆ ಆ ಖಾತೆಯನ್ನು ಕೊಡಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಇಲಾಖೆಕ್ಕಿಂತ ಇಡೀ ದೇಶದ ಕೇಂದ್ರ ಸಂಪುಟದಲ್ಲೇ ಬಹಳ ಬೃಹತ್ ಇಲಾಖೆ, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಇಲಾಖೆ, ಆತ್ಮನಿರ್ಭರ್ ಭಾರತಕ್ಕೆ ಅತ್ಯಂತ ಗಣನೀಯವಾದಂಥ ಕೊಡುಗೆಯನ್ನು ಕೊಡಬಹುದಾದಂಥ ಇಲಾಖೆ, ಮೇಕ್ ಇನ್ ಇಂಡಿಯಾದ ಟ್ರಂಪ್ ಕಾರ್ಡ್ ಆಗಿ ಈ ಇಲಾಖೆಯನ್ನು ಬಳಸಲಾಗ್ತಾ ಇದೆ. ಅದು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ. ಬಹಳ ಜವಾಬ್ದಾರಿಯುತವಾದಂಥ, ಬಹಳ ವಿಸ್ತೃತವಾದಂಥ, ಬಹಳ ದೊಡ್ಡ ಇಲಾಖೆ ಇದು. ಅದನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊಡಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಇದೇ ನಮ್ಮ ಕಾಂಗ್ರೆಸ್ಸಿನ ಮಂದಿ ಏನು ಹೇಳಿದರು, ಅದರಲ್ಲೂ ಮುಖ್ಯಮಂತ್ರಿಗಳು, ಸೂರ್ಯ ಚಂದ್ರ ಇರೋವರೆಗೂ ಕುಮಾರಸ್ವಾಮಿ ಅವರು ಗೆದ್ದು ಬರುವುದಿಲ್ಲ. ಆದರೆ ಈಗ ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ. ಕುಮಾರಸ್ವಾಮಿ ಅವರು ಅತ್ಯಂತ ಅಧಿಕ ಮತದಿಂದ ಗೆದ್ದಿದ್ದಾರೆ. ಕೇಂದ್ರ ಸಂಪುಟದಲ್ಲಿ ಅತ್ಯಂತ ಮಾನ್ಯತೆ ಪಡೆದಂಥ ಇಲಾಖೆಯನ್ನು ಇವತ್ತು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಪ್ರಮಾಣ ವಚನದ ಪೂರ್ವಭಾವಿ ಸಭೆಯಿಂದ ಹಿಡಿದು ನಾವು ಈ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ ಅನ್ನುವಂಥ ಅಧಿಕೃತ ಸಭೆಯಿಂದ ಹಿಡಿದು ಪ್ರಮಾಣ ವಚನದಲ್ಲಿಯೂ ಕೂಡ ಪ್ರಥಮ ಸಾಲಿನಲ್ಲಿ ಪ್ರಥಮ ಆದ್ಯತೆಯನ್ನು, ಅತ್ಯಂತ ವಿಶ್ವಾಸಾರ್ಹವಾದಂಥ ನೆಲೆಯನ್ನು, ಸ್ನೇಹವನ್ನು ಪ್ರಧಾನಿ ಮೋದಿಯವರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿದ್ದಾರೆ. ಪ್ರಥಮ ಲೈನ್ನಲ್ಲಿ, ಮೊದಲ ಲೈನಿನ ಕುರ್ಚಿಯಲ್ಲೇ ಪ್ರಧಾನಿಯವರು ಕೂತಂಥ ಸರದಿಯಲ್ಲೇ ಅವರು ಕೂತಿದ್ದರು. ಇದು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಅಥವಾ ಮಾಜಿ ಪ್ರಧಾನಿ ದೇವೇಗೌಡರಿಗೂ, ಅದರ ಜೊತೆ ರಾಜ್ಯದ ಒಕ್ಕಲಿಗರಿಗೂ, JDSಗೂ BJP ಕೊಡ್ತಾ ಇರುವಂಥ ಭಾಳ ದೊಡ್ಡ ಸನ್ಮಾನ ಇದು. ಅಂದರೆ ರಾಜ್ಯದಲ್ಲಿ ಇಡೀ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿ, ಏಕಮೇವ ನಾಯಕನಾಗಿ ಹೊರಹೊಮ್ಮಿ DKಶಿ ಅವರಿಗೆ ಸರಿಯಾದಂಥ ಲಾತು ಕೊಟ್ಟಂಥ ಈ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ BJP ಮತ್ತು JDSನ ಸಖ್ಯವನ್ನು ನಿರಂತರಗೊಳಿಸುವುದಷ್ಟೇ ಅಲ್ಲ, ಅವರ ಇಡೀ JDSನ್ನು ಪುನರುಜ್ಜೀವನಗೊಳಿಸುವಂಥ ಒಂದು ಸಂಕಲ್ಪ ಯಾತ್ರೆಗೆ ಅವರಿಗೆ ಸಿಕ್ಕಂಥ ಇವತ್ತಿನ ಈ ಮಂತ್ರಿ ಪದವಿ ಮತ್ತು ಅಧಿಕಾರ ಇದೆಯಲ್ಲ, ಅದೊಂದು ಅದ್ಭುತವಾದಂಥ ಒಂದು ಓಯಾಸಿಸ್. JDS ಮುಗಿದೇ ಹೋಯಿತು ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಂಥ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಭವಿಷ್ಯದಲ್ಲಿ ಕಟ್ಟುವಂಥ ಕೆಲಸಕ್ಕೆ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಅವರು ಅದ್ಭುತವಾದಂಥ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಕೂಡ ಇದು ಇವತ್ತಿನ ಅಧಿಕಾರ, ಇವತ್ತಿನ ಅವಕಾಶ, ಇವತ್ತಿನ ಆದ್ಯತೆ ಅವರಿಗೊಂದು ಬಹಳ ದೊಡ್ಡ ಒಂದು ಪುನರ್ಜನ್ಮ. ಅದು ಪಕ್ಷಕ್ಕೂ ಅಷ್ಟೇ, ಅವರ ವೈಯಕ್ತಿಕ ಜೀವನಕ್ಕೂ ಅಷ್ಟೇ. ಕೇಂದ್ರದಲ್ಲಿ 26 ವರ್ಷದ ನಂತರ, ಅಂದರೆ ಪ್ರಧಾನಿಯಾಗಿ ದೇವೇಗೌಡರು ಕೆಲಸ ಮಾಡಿದ ಆ ದಿನಗಳಿಗೆ ಹೋಲಿಸಿದರೆ 26 ವರ್ಷಗಳ ನಂತರ ಕೇಂದ್ರದ ಮಂಡಳದಲ್ಲಿ JDS ಅಧಿಕಾರವನ್ನು ಪಡೆದಿದೆ. ಕಾಂಗ್ರೆಸ್ಸಿಗರಿಗೆ ಪ್ರಾಯಶಃ ಯಾವ ಕುಮಾರಸ್ವಾಮಿಯನ್ನು ಬಾಯಿಗೆ ಬಂದ ಹಾಗೆ ಇಡೀ ಕಾಂಗ್ರೆಸ್ ಪಕ್ಷ ದೂಷಿಸಿತ್ತೋ, ಗೇಲಿ ಮಾಡಿತ್ತೋ, ಇನ್ನಿಲ್ಲದಂತೆ ಅವರನ್ನು ಹಣಿಯಲು ಪ್ರಯತ್ನ ಮಾಡಿತ್ತೋ, ಆದರೆ ಅದೇ ಕುಮಾರಸ್ವಾಮಿ ಅವರ ಹತ್ರ ಇವತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೇಂದ್ರದ ಯಾವ್ಯಾವ ಯೋಜನೆಗಳು, ಅವಶ್ಯಕತೆಗಳು ಇತ್ಯಾದಿಗಳು ಎಲ್ಲದಕ್ಕೂ ಅವರ ಕೈಯಲ್ಲೇ ಹೋಗಿ, ಅವರ ಇಲಾಖೆಯಲ್ಲೇ ಹೋಗಿ ನಮಗೆ ರಾಜ್ಯಕ್ಕೆ ಇಂತಿಂಥದ್ದನ್ನು ಕೊಡಿ ಅಂತ ಕೇಳುವಂಥ ಒಂದು ಸಂದರ್ಭವನ್ನು ಮೋದಿಯವರು
ಬಹಳ ಚಂದವಾಗಿ ತಂದಿಟ್ಟಿದ್ದಾರೆ. ಇದು ರಾಜಕೀಯದ ಭವಿಷ್ಯದ ಬಹಳ ಯೋಚನೆ ಮಾಡಿ ಕುಮಾರಸ್ವಾಮಿಯವರನ್ನು ಈ ನೆಲೆಗೆ ತಂದಂಥದ್ದು ಮೋದಿಯವರ ಜಾಣತನ. ಯಾಕೆಂತಂದರೆ ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಏನಕ್ಕೇನ ಬಡಿಯಬೇಕಾಗಿದೆ, ಹತ್ತಿಕ್ಕಬೇಕಾಗಿದೆ, ಅವರ ನಾಗಾಲೋಟವನ್ನು ಅವರ ಧಾಷ್ಟ್ಯವನ್ನು ತಡೆಯಬೇಕಾಗಿದೆ. ಅದಕ್ಕೆ ಕುಮಾರಸ್ವಾಮಿಯವರನ್ನು ಬಹಳ ಒಳ್ಳೆಯ ಟ್ರಂಪ್ ಕಾರ್ಡ್ ಆಗಿ ಮೋದಿಯವರು ಬಳಸಲಿಕ್ಕಿದ್ದಾರೆ ಅನ್ನೋದರ ಸೂಚನೆಯೇ ಅವರಿಗೆ ಸಿಕ್ಕಂಥ ಈ ಅದ್ಭುತವಾದಂಥ ಇಲಾಖೆ. ಹಾಗಾಗಿ ಇನ್ನು ಒಂದು ಈ ಚುನಾವಣೆಗಷ್ಟೇ BJP JDSನ ಹೊಂದಾಣಿಕೆ ಅಲ್ಲ, ಇದು ಮುಂಬರುವ ಎಲ್ಲ ಸ್ಥಳೀಯ ಮತ್ತು ಇತ್ಯಾದಿ ಎಲ್ಲ ಚುನಾವಣೆಗೂ ಮತ್ತು ಇನ್ನು 4, 3, 5 ವರ್ಷದ ನಂತರ ಬರುವ ವಿಧಾನಸಭಾ ಚುನಾವಣೆಗೂ ಕೂಡ ಇದು ಒಂದು ತಯಾರಿಯ ಒಂದು ಸೂಚನೆ ಅನ್ನೋದನ್ನು ಕೂಡ ನಾವು ಕುಮಾರಸ್ವಾಮಿ ಅವರಿಗೆ ಯಾಕೆ ಇಷ್ಟು ಆದ್ಯತೆ ಸಿಕ್ಕಿತು ಅಂತ ಯೋಚನೆ ಮಾಡುವಾಗ ಒಕ್ಕಲಿಗರ ಇಡೀ ಸಮುದಾಯವನ್ನು BJP ಮತ್ತು JDS ಮೈತ್ರಿಗೆ ಕಂಪ್ಲೀಟಾಗಿ ಅದನ್ನು ಎಳೆಯುವ ಮತ್ತು ರಾಜ್ಯದಲ್ಲಿ BJP ಮತ್ತು JDSನ ಮೈತ್ರಿಯನ್ನು ಅತ್ಯಂತ ಗಟ್ಟಿಯಾಗಿ ಭವಿಷ್ಯದಲ್ಲಿ ಕಟ್ಟುವ, ಅದರ ಜೊತೆಗೆ ಕಾಂಗ್ರೆಸ್ಸಿಗೆ ಒಂದು ಮರ್ಮಾಘಾತ ಮಾಡಲಿಕ್ಕೆ ಕುಮಾರಸ್ವಾಮಿಯವರನ್ನು ಬಳಸ್ಕೊಳ್ತಾ ಇರೋದು ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ಕುಮಾರಸ್ವಾಮಿಯವರಿಗೂ ಕೂಡ JDSಗೂ ಕೂಡ ಇದು ಅತ್ಯಂತ ಲಾಭದಾಯಕ ಮತ್ತು ಇದು ಪುನರ್ಜನ್ಮಕ್ಕೆ ಇಟ್ಟಂಥ ಮೊದಲ ಹೆಜ್ಜೆ ಇದು. ಹಾಗಾಗಿ ಕಾಂಗ್ರೆಸ್ಸು ಕೇವಲ 2 ಅಂಕಿಯನ್ನು ತಲುಪಲಿಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ 17 ಜನರ ತಲೆದಂಡಕ್ಕೆ ಇವತ್ತು ಏನು ಹೈಕಮಾಂಡ್ ಮುಂದಾಗಿದೆ, ಅದರ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಇವತ್ತೋ ನಾಳೆಯೋ ನಾಡಿದ್ದೋ ಈ ಕೆಲಸ ಅತ್ಯಂತ ಶೀಘ್ರವಾಗಿ ಪ್ರಾಯಶಃ ಆಗ್ಬೋದು. ಯಾಕೆಂತಂದರೆ 17 ಕ್ಷೇತ್ರಗಳಲ್ಲಿ 17 ಸಚಿವರು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟನ್ನು ಆರಿಸಿಕೊಂಡು ಬರಲಿಕ್ಕೆ ಸಾಧ್ಯವಾಗದೆ ತಲೆ ತಗ್ಗಿಸಿದ್ದಾರೆ. ಕೆಲವು ಕಡೆ ಒಳ ರಾಜಕೀಯವನ್ನೂ ಮಾಡಿದ್ದಾರೆ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ, ನಮ್ಮದಲ್ಲ. ಹಾಗಾಗಿ ಕಾಂಗ್ರೆಸ್ಸು ಅತ್ಯಂತ ಅತಂತ್ರ ಸ್ಥಿತಿಯಲ್ಲಿದೆ. DKಶಿ ಅವರ ಮುಖ್ಯಮಂತ್ರಿಯ ಕನಸಿಗೆ ಸಂಪೂರ್ಣವಾಗಿ ತಣ್ಣೀರೆರಚಲಾಗಿದೆ. ಆಮೇಲೆ DK ಸುರೇಶ್ ಅವರ ಸೋಲಿಗೆ ಸ್ವತಃ CM ಸಿದ್ದರಾಮಯ್ಯನವರ ಬಣದ ಒಳಹೂಟ ಒಳ ಕೆಲಸವೇ ಕಾರಣ ಅನ್ನೋದು ಕೂಡ ತುಂಬ ಚರ್ಚೆಗೆ ಆಹಾರವಾಗ್ತಾ ಇದೆ. ಅದರ ಮಧ್ಯೆ ವಾಲ್ಮೀಕಿ ನಿಗಮದ ಏನು 100 ಕೋಟಿಯ ಹಗರಣ, ಅದು ಬೇರೆ ಬೇರೆ ಆಯಾಮವನ್ನು ತೆಗೆದುಕೊಂಡು ಈಗ DCM ಮತ್ತು CM ಬುಡಕ್ಕೆ ಬಂದು ಕೂತಿದೆ. ಹಣಕಾಸಿನ ಇಲಾಖೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಇಟ್ಕೊಂಡಿರೋದ್ರಿಂದ 100 ಕೋಟಿದು ಏನು ಕೆಲವು ಸಾವಿರ ಅಲ್ಲ, ಲಕ್ಷ ಅಲ್ಲ, ಇಂಥ ಅಕ್ರಮ ಹಣ ವರ್ಗಾವಣೆ ಹಾಗಾದರೆ ಮುಖ್ಯಮಂತ್ರಿಗೆ ಗೊತ್ತಾಗದೇನೆ ಅರಿವಿಲ್ಲದೇನೆ ಆಗಲಿಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆ ಕೇವಲ BJPದ್ದಲ್ಲ, ಕೇವಲ JDSಯಿಂದಲ್ಲ, ಜನರ ಪ್ರಶ್ನೆಯೂ ಹೌದು. ಮತ್ತು ಇದರಲ್ಲಿ ಈಗಾಗಲೇ ಕೆಲವು ತಲೆಗಳು ಉರುಳಲಿಕ್ಕೆ ಕಾಯ್ತಾ ಇವೆ. ಒಂದು ವರ್ಷದ ಆಚರಣೆಯನ್ನು ಮಾಡಿದಂಥ ಕೆಲವೇ ದಿನಗಳಲ್ಲಿ ಇಂಥ ಒಂದು ಬೃಹತ್ ಹಗರಣಕ್ಕೆ ಸಚಿವರ ತಲೆದಂಡ ಆಗತ್ತೆ. ಉಳಿದ ತಲೆದಂಡಕ್ಕೆ ಕಾಯುವಿಕೆ, ಅದರ ಜೊತೆಗೆ ಕೊನೆಗೂ ಅದು ಮುಖ್ಯಮಂತ್ರಿಗಳ ಕುರ್ಚಿಗೆ ಬಂದು ಸುತ್ತಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಎಂಥ ಭ್ರಷ್ಟತೆಯನ್ನು, ಎಂಥ ಜನವಿರೋಧಿಯನ್ನು ಅಥವಾ ಅಭಿವೃದ್ಧಿಯ ಶೂನ್ಯತೆಯಲ್ಲಿ, ಸ್ವಜನ ಪಕ್ಷಪಾತದಲ್ಲಿ, ಆಮೇಲೆ ಏನಕ್ಕೇನ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಒಂದು ATMನ ರೀತಿಯಲ್ಲಿ, ಯಾಕೆಂತಂದರೆ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣದ ಎಲೆಕ್ಷನ್ನಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ತಥಾಕಚಿತವಾದಂಥ ಮಾಹಿತಿಗಳು ಸಿಗ್ತಾ ಇದೆ. ತನಿಖೆಯಲ್ಲಿ CBI ತನಿಖೆಯನ್ನು ಚುರುಕುಗೊಳಿಸಿದೆ. ಹಾಗಾಗಿ ಈ ಎಲ್ಲ ಸಂದಿಗ್ಧ ಪರಿಸ್ಥಿತಿಗೆ ಇವತ್ತು ಕುಮಾರಸ್ವಾಮಿಯವರು ಒಂದು ಬೃಹತ್ ಇಲಾಖೆ ಮತ್ತು ಅತ್ಯಂತ ಆಯಕಟ್ಟಿನ ಸಚಿವ ಪದ ಇವೆಲ್ಲವನ್ನು ಪಡೆದದ್ರಿಂದ
ಕೇಂದ್ರದಲ್ಲಿ ಬಹಳ ಮಾನ್ಯತೆಯನ್ನು ಪಡ್ಕೊಳ್ತಾ ಇರೋದ್ರಿಂದ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಕ್ರಾಂತಿಯಾಗಲಿಕ್ಕಿದೆ, ಬದಲಾವಣೆಯಾಗಲಿಕ್ಕಿದೆ. ಕಾಂಗ್ರೆಸ್ಸು ಹಲವಾರು ರೀತಿಯ ಸಂದಿಗ್ಧವನ್ನು, ಸಂಕಷ್ಟವನ್ನು ಎದುರಿಸಲಿಕ್ಕಿದೆ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಂದ ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಒಂದು ಕಡೆ ಮೋದಿಯವರ ಬಲಾಢ್ಯತೆಗೆ ಯಾವುದೇ ತೊಂದರೆ ಆಗಿಲ್ಲ. ಮೋದಿಯವರ ಅಭಿವೃದ್ಧಿಯ ಒಂದು ಪಥದ ಆ ವೇಗದ ಏನು ಆವೇಗ ಇದೆ, ಆ ನಡೆ ಇದೆ, ಅದಕ್ಕೆ ಯಾವುದೇ ರೀತಿಯ ಹಿನ್ನಡೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ದೇಶದ ಅಭಿವೃದ್ಧಿಯೇ ನಮ್ಮೆಲ್ಲರ ಏಕಮೇವ ಉದ್ದೇಶ ಅನ್ನುವ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮಾತು ಕೇವಲ ಮಾತಾಗಿ ಉಳಿದಿಲ್ಲ, ಅದು ಕೃತಿಗೂ ಇಳಿದಿದೆ ಅನ್ನೋದಕ್ಕೆ ಇವತ್ತಿನ ಖಾತೆ ಹಂಚಿಕೆ, ಸಂಪುಟದ ಇಡೀ ರಚನೆ ಮತ್ತು ಮೋದಿಯವರು ತೆಗೆದುಕೊಂಡಂಥ ಪ್ರಥಮ ದಿನದ ಕೆಲವು ನಿರ್ಣಯಗಳು ಇವು ಮೋದಿಯವರ ಬಲಾಢ್ಯತೆಯನ್ನು ಮತ್ತು ಮೋದಿಯವರು ಸಮ್ಮಿಶ್ರ ಸರ್ಕಾರದ NDA ಗೌರ್ಮೆಂಟಿನ ಅಥವಾ NDA ಸರ್ಕಾರದ ಪ್ರಧಾನಿ ಆಗಿರಬಹುದು. ಕಳೆದ 10 ವರ್ಷಗಳ ಹಾಗೆ ಅವರು BJPಯ ಬಹುಮತದ ಮೇಲೇ ತಾನು ನಿಂತು ಪ್ರಧಾನಿಯಾಗಿ NDAಯನ್ನು ವಿಶ್ವಾಸದಿಂದ ತೆಗೆದುಕೊಂಡು ಬಹಳ ಸುಗಮವಾಗಿ ಸರ್ಕಾರ ಮಾಡಿದರು. ಆದರೆ ಇಲ್ಲಿ BJPಗೆ ವೈಯಕ್ತಿಕವಾಗಿ ಬಹುಮತ ಇಲ್ಲದೇ ಇರೋದ್ರಿಂದ ಮೋದಿಯವರು ಮೊದಲಿನ ಹಾಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ದುರ್ಬಲರಾಗ್ತಾರೆ ಮತ್ತು ಅವರಿಗೆ ಹಲವು ಒತ್ತಡಗಳು ಅವ್ರ ಮೇಲೆ ಬೀಳಲಿಕ್ಕಿದೆ. ಏನೇನೇನೇನೋ ವ್ಯಾಖ್ಯಾನಗಳಾಗಿದ್ವಲ್ಲ, ಆ ವ್ಯಾಖ್ಯಾನಗಳಿಗೆಲ್ಲ ಯಾವುದೇ ಅರ್ಥ ಇಲ್ಲ, ಕೈಕಾಲುಗಳಿಲ್ಲ, ತಾರ್ಕಿಕತೆ ಇಲ್ಲ ಅನ್ನೋದು ಇವತ್ತಿನ ಖಾತೆ ಹಂಚಿಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಂತ ನನ್ನ ಭಾವನೆ. ದೇಶ ಈ ದೃಷ್ಟಿಯಲ್ಲಿ ದೊಡ್ಡ ನಿಟ್ಟುಸಿರನ್ನು ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಅವರನ್ನು ಕೈಕಾಲು ಕಟ್ಟು ಹಾಕಲಿಕ್ಕಾಗತ್ತೆ, ಅವರಿಗೆಲ್ಲೋ ಒಂದು ಕಡೆ ಮೊದಲನಾಗೆ ಕೆಲಸ ಮಾಡುವಂಥ ವಾತಾವರಣ ಇರುವುದಿಲ್ಲ. ಈ ರೀತಿಯ ಒಂದು ಅಳುಕಿನಲ್ಲಿ ಅಥವಾ ಆಘಾತದಲ್ಲಿದ್ದಂಥ ದೇಶಕ್ಕೆ ಈ ಖಾತೆ ಹಂಚಿಕೆ ಬಹಳದೊಂದು ಧೈರ್ಯವನ್ನು ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟವಾಗಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ನಮಸ್ತೆ.